ಗುರುಗಳ ಸೇವಾ ಯಾವಾಗ ಮಾಡ್ರಿ ಸ್ವಾಮೀಜಿ ನೀವು? ನಮ್ಮ ಗುರುಗಳ ಸೇವಾ ನಾನು ಮನಗುಳಿ ಮಠಕ್ಕೆ 27 ವರ್ಷ ಆಯ್ತು. ಮಠಕ್ಕೆ ಆಗಲ್ಲ ಅಂದ್ರೆ ನಮ್ಮ ಗುರುಗಳು ಹೊತ್ಕೊಂಡ್ ತಂದು ಗುದ್ದಿ ಸ್ವಾಮಿ ಮಾಡ್ಯಾರ. ನಾವು ಕರ ಸಂಜಾತ ಜೀವನದಾಗ ಹೇಳ್ಕೊಂಡಿಲ್ಲ. ನೀವು ಕರ ಸಂಜಾತ ಯಾವಾಗ್ಯೋ ಹುಟ್ಟು ಹಬ್ಬದಾಗ ಒಂದು ಫೋಟೋ ಇಟ್ಕೊಂಡಿದ್ದ ಹೇಳ್ತೀರಿ ಅಲ್ರಿ. ನಾ ಒಂದು ಮಾತು ಕೇಳ್ತೀನಿ, ನಮ್ಮ ಊರಾಣ ಭಕ್ತರು ಇನ್ನೂ ಬಂದು ಕೇಳೋರ್ದಾರ. ಇವ್ರಿಗೆ ಕೇಳ್ಯಾರ ಹರ ಜಾತ್ರೆ ಒಳಗ, ಸ್ವಾಮೀಜಿ ಮಠ ಸ್ಥಾಪನೆ ಮಾಡಿದ ಮೊದಲನೇ ಗುರು ಯಾರು? ವಚನಾನಂದ ಸ್ವಾಮಿಗಳೇನ್ ಮಾನ್ ಸ್ವಾಮಿಗಳು? ಮಾನ್ ಸ್ವಾಮಿಗಳು. ಅವ್ರ ಫೋಟೋ ಒಂದರೆ ಒಳಗ ಅವ್ರ ರೂಮ್ನ್ಯಾಗ ಒಂದೇ ಒಂದು ಫೋಟೋ ಐತಿ. ಉಳ್ಕಿದ ಫೋಟೋ ಯಾರದವು? ಅಲ್ಲಿಂತ ನಾ ಯಾಕೆ ಈ ಮಾತಾಡಕತ್ತೀನ? ನನಗೆ ಹಕ್ಕು ಐತಿ. 100ಕ್ಕೆ 99 ನಾಗರಾಜ್ ಅವ್ರ 100ಕ್ಕೆ 99 ನಮಗ್ ಹಕ್ಕೈತಿ ತಿಳ್ಕೊಂಡು ನಾವು ಅಧಿಕಾರ ಮಾಡೋ ಸ್ವಾಮಿಗಳಲ್ಲ, ನಾವೇನೂ ಮಾಡೋರಲ್ಲ. ಆದ್ರ ನಮ್ಮ ಮಾನ್ ಸ್ವಾಮಿಗಳು ಏನು ಕನಸು ಕಟ್ಟಿದ ಅವೆಲ್ಲ ವ್ಯರ್ಥ ಮಾಡಾಕತ್ತೀರಿ ನೀವು. ಅವೆಲ್ಲ ನಾವು ನಮ್ಮ ಮಠ ಇದೆ ಬನ್ನಿ ನೋಡ್ಬರ್ರಿ. ನಾನು 40 ರೂಮ್ ಕಟ್ಟೀನಿ. ನಮ್ಮ ಗುರುಗಳು ಫೋಟೋ ಬಿಟ್ಟು ನಾನು 2 ಫೋಟೋ ಇಟ್ಟು ಗುರುಗಳು ಹಾಕ್ಸಿ, ನಾನು 2 ಫೋಟೋ ಬಿಟ್ಟು ಹೆಚ್ಚು ಫೋಟೋ ಹಾಕೊಂಡಿಲ್ಲ. ಅಂಥ ಸಂದರ್ಭದಾಗ ಇವತ್ತು ಗುರುಗಳನ್ನು ಅಲ್ರಿ. ನಾ ಇನ್ನೊಂದು ಪ್ರಶ್ನೆ ಮಾಡ್ತೇನೆ ನಿಮ್ಗೆ. ನಾನು ಮನಗುಳಿ ಮಠದ ಸ್ವಾಮೀಜಿಯಾಗಿ, ಸ್ವಾಮೀಜಿ ಈಗ ನಿಮ್ಮ ಮನೆಯಲ್ಲೆಲ್ಲ ನಿಮ್ಮ ತಂದೆ ತಾಯಿ ಇಡ್ತಾರೆ. ನಿಮ್ಮ ತಂದೆ ತಾಯಿ ಪೂಣ್ತಿಥಿಗೆ ಆ ಡೇಟಿಗೆ ನಿಮ್ಮ ಕಡೆ ಏನು ಪೂಣ್ತಿಥಿ ಅಂತಾರೆ? ಪುಣ್ಯಾರಾಧನೆ ಅಂತಾರೆ. ಹಾಂ, ನಾವೆಲ್ಲ ಪೂಣ್ತಿಥಿ ಅಂತೀವಿ. ಅದೇ ಡೇಟಿಗೆ ಪುಣ್ಯಾರಾಧನೆ ಮಾಡ್ತೀರಿ ನಾ ಬೇರೆ ಡೇಟಿಗೆ ಮಾಡ್ತೀರಿ? ಇವ್ರು ಹೆಂಗಿದ್ರು ಗೊತ್ತನ್ನು ಸ್ವಾಮಿಗಳು? ಹರ ಜಾತ್ರೆ ಅಂತೇಳಿ ಸೃಷ್ಟಿ ಮಾಡಿ ಮಾನ್ ಸ್ವಾಮಿಗಳನ್ನ ಕುಗ್ಗಿಸ್ಬೇಕು, ಒಟ್ಟು ಹೆಸರು ನಂದೇ ಆಗಬೇಕು ತಿಳ್ಕೊಂಡು ಇವ್ರು ಅವ್ರ ಪುಣ್ಯಾರಾಧನೆ ಸುಮ್ಮನೆ ಒಂದು 10 ಮಂದಿ ಕರ್ಕೊಂಡು ಬರೀ ಇದನ್ನು ಪುಣ್ಯಾರಾಧನೆ ಮಾಡಿಬಿಡೋರು. ಬನ್ನಿ ಸ್ವಾಮಿಗಳೇ, ನಾನು ಗುರುಗಳದು ನಾ ಮಾಡ್ತೀನಿ. ಸುಮಾರು 10ರಿಂದ 20 ಸಾವಿರ ಜನ ಕೂಡಿಸಿ ಲಿಂಗೈಕ್ಯ ಆಗಿರ್ತಕ್ಕಂಥ ಸಂಗನ ಬಸವ ಸ್ವಾಮಿಗಳ ಪೂಣ್ತಿಥಿ ವರ್ಷ ಭರ್ಜರಿ ಮಾಡ್ತೇವೆ ನಾವು. ವರ್ಷ ಭರ್ಜರಿ ನಮ್ಮ ಪಟ್ಟಾಧಿಕಾರ ಡೇಟ್ ಮಾಡ್ಕೊಳ್ಳೋದಿಲ್ಲ ನಾವು ಒಟ್ಟ. ಅಂಥದ್ದು ನಮ್ಮ ಮಾನ್ ಸ್ವಾಮಿಗಳ ಶಕ್ತಿ ಏನೈತೆ ಅನ್ನೋದು ಅವ್ರಿಗೆ ತೋರಿಸ್ಯಾರ. ಅದಕ್ಕೆ ಈ ಟ್ರಸ್ಟ್ಗಳ ಮೇಲೆ ಬಹಳಷ್ಟು ಏನು ಆರೋಪ ಮಾಡಕತ್ತಿರಲ್ಲ. ನೀವು ಭಕ್ತರು ಯಾವ ಕಾಲಕ್ಕೂ ನೆಂಬಕ್ಕೆ ಹೋಗ್ಬೇಡ್ರಿ. ಯಾರೀ ತಮ್ಮ ಮನೆ ಕೆಲಸ ಬಿಟ್ಟು ಇವ್ರು ಇನ್ನೊಂದು ಹೇಳಿಲ್ಲ, ಉಮಾಪತಿ ಅವರು ಭಾಳ ಮಂದಿ 3-4 ಮಂದಿ ಸ್ವಾಮಿಗಳನ್ನ ಆಯ್ಕೆ ಮಾಡಿದ್ರು ಅವ್ರ ಪೀಠಕ್ಕೆ. ದಿಂಗಾಲೇಶ್ವರ ಸ್ವಾಮಿಗಳು ನಮಗೂ ಫೋನ್ ಮಾಡಿದ್ರು. ಆದ್ರೆ ನಮ್ಮ ಊರಾಣ ಭಕ್ತರು ಮನಗುಳಿ ಹಿರೇಮಠ ಜಾತಿಯಲ್ಲಿ ಪಂಚಮಸಾಲಿಯರು. ಆದ್ರೆ ಈ ಮಠಕ್ಕೆ ಎಲ್ಲ ಬೇರೆ ಬೇರೆ ಜಾತಿ ಶಿಷ್ಯರದಾರ. ಮಾನ್ ಸ್ವಾಮಿಗಳ ಮುಂದೆ ಇದ್ರಿಗೆ ಯಾರು ಮಾತಾಡ್ತಿದ್ದಿಲ್ಲ. ಅವ್ರು ಹೋದ್ರು. ಅಪ್ಪಿ ತಪ್ಪಿ ನೀವೇನರೇ ಮಾತು ಕೊಡಕ್ಕೆ ಹೋಗ್ಬೇಡ್ರಿ ಅಪ್ಪಾರ. ಅದಕ್ಕೆ ಯಾರು ಹಾಕಾರ ಅವ್ರಿಗೆ ಅವಕಾಶ ಮಾಡಿಕೊಡ್ರಿ. ಅವ್ರು ಯಾವ ಮಠಕ್ಕೆ ಆ ಟ್ರಸ್ಟ್ ಅವ್ರು ಯಾವಾಗ ನಿಮ್ಮ ಮಠಕ್ಕೆ ಬಂದು ಸೇವಾ ಮಾಡ್ರಿ, ಸಮಾಜದ ಕಾರ್ಯಕ್ರಮ ಇರ್ತೈತೆ ಅವು ಹೋರಿ ಅಂದಿದ್ದಕ್ಕೆ ನಾವು ಇನ್ನೂವರೆಗೂ ನಮ್ಮ ಸಮಾಜದ ಟ್ರಸ್ಟ್ಗಳು ಯಾವ್ಯಾವ ಕರೀತಾರ ನಾವು ಹೋಗಿ ಸೇವಾ ಮಾಡ್ಕೋತ ಬಂದೆವು. ನಿಸ್ವಾರ್ಥದಿಂದ ಸಮಾಜ ಕಟ್ಟ್ಯಾರ. ಇಡೀ ರಾಜ್ಯದಲ್ಲಿ ಈ ಭಾಗದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ತಲೆ ಎತ್ತಿರ್ತಕ್ಕಂಥ ಗುರುಪೀಠ, ಜಗದ್ಗುರು ಪೀಠ ಯಾವ್ದಂದ್ರ ಪಂಚಮಸಾಲಿ ಜಗದ್ಗುರು ಪೀಠ, ಪಂಚಮಸಾಲಿ ಜಗದ್ಗುರು ಪೀಠ. ಇವರೆಲ್ಲ ಪರಿಶ್ರಮ ಪಟ್ಟಾರ ತಿಳ್ಕೊಂಡು ಇಷ್ಟೆಲ್ಲ ಆಗಿದೆ. ಅದಕ್ಕೆ ಇವತ್ತು ಅವು ಟ್ರಸ್ಟ್ಗಳ ಇದ್ದು ನಿಯಮಗಳನ್ನ ಮೊದಲೇ ಬೈಲಾ ಕೊಟ್ಟ್ಯಾವ್ರವ್ರು. ದಿಂಗಾಲೇಶ್ವರ ಸ್ವಾಮಿಗಳು ಹೇಳ್ಯಾರವ್ರು. ಆ ಬೈಲಾ ಓದೇ ಸ್ವಾಮಿಗಳಾಗಿಂದ ಮತ್ತು ನಾ ಇನ್ನು ಮಠ ಬಿಟ್ಟು ಹೋಗೋದಿಲ್ಲಪ್ಪ ಅಂದ್ರೆ ಏನಿದು? ಯಾವಾಗಲೂ ದೀಪ ಊರ್ಯಾಗ ಭಾಳ ಎಚ್ಚರ ಉರಿತೈತ, ಅದು ಆರೋ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ಟ್ರಸ್ಟ್ನವ್ರು ಮಾಡಿರ್ತಕ್ಕಂಥ ಪರಿಶ್ರಮ ಈ ಮಠಕ್ಕೆ ಭಾಳ ಇದೆ. ಮಾನ್ ಸ್ವಾಮಿಗಳ ಕೊಡುಗೆ ಭಾಳ ಇದೆ. ಇಲ್ಲಿರುವಂಥ ಭಕ್ತರು ನಾವು ಅವ್ರ ಬಗ್ಗೆ ಪುಸ್ತಕ ಬರೆಯಾಕತ್ತೀವಿ. ಫೆಬ್ರವರಿಗೆ ಬಿಡುಗಡೆ ಐತಿ. ಇಲ್ಲಿ 3-4 ಭಕ್ತರು ಫೋನ್ ಮಾಡಿ ಹೇಳಿದ್ರು, ಬುದ್ಧಿ ನಮ್ಮ ಮಕ್ಕಳಾಗಿದ್ದೆಲ್ಲ ಮಾನ್ ತಪ್ಪಗಳು ಮಾದೇವಪ್ಪ ಗುಂಡಿ ಸರ್ಕಲ್ದಲ್ಲಿ ಇದ್ದಾಗ ನಮ್ಮ ಜಾತಕ ತೆಗೆದು ಹಿಂಗೆ ಮಾಡ್ರಿ, ಹಿಂಗೆ ಕಾಯಿ ಮಂತ್ರಿಸ್ಕೊಂಡು ಹೋರಿ ಅಂತಂದ್ರ ಅಪ್ಪವ್ರು ಕಾಯಿ ಮಂತ್ರಿಸಿ 1 ವರ್ಷದಲ್ಲಿ ನಾವು ಗಂಡು ಮಕ್ಕಳನ್ನ ಹಡ್ದೇವು ತಿಳ್ಕೊಂಡು ನಿಮ್ಮ ದಾವಣಗೆರೆ ಭಕ್ತರೇ ಹೇಳಿದ್ದಾರೆ. ಅಷ್ಟು ಶಕ್ತಿ ಇರುವಂಥ ಸ್ವಾಮಿಗಳು. ಈ ಅಕಡಮ್ ಹೊಳ್ಳಾಡುವಂಥ ಸ್ವಾಮಿಗಳನ್ನ, ಮೋಸ ಮಾಡುವಂಥ ಸ್ವಾಮಿಗಳನ್ನ ಯಾವತ್ತೂ ಈ ಜಗದ್ಗುರು ಪಂಚಮಸಾಲಿ ಜಗದ್ಗುರು ಪೀಠದಲ್ಲಿ ಇಟ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಮಾನ್ ಸ್ವಾಮಿಗಳು ಸಂದೇಶ ಕೊಟ್ಟಾರ. ಅದಕ್ಕೆ ಟ್ರಸ್ಟ್ನವ್ರು ಮಾಡಿರ್ತಕ್ಕಂಥ ಪರಿಶ್ರಮ ಅವ್ರಿಗೆಲ್ಲ ನೀವು ಬೆನ್ನೆಲುಬಾಗಿ ನಿಂತ್ಕೊಳ್ಳಿ. ನಮ್ಮ ಟ್ರಸ್ಟ್ನವರು ಮಾನ್ ತಪ್ಪುಗಳು ಯಾವ್ಯಾವ ಕರೀತಾರೆ ನಾವು ಅವಾಗ ಬಂದು ಸಮಾಜದ ಸೇವಾ ಮಾಡ್ತೀವಿ ಅನ್ನುವಂಥ ಮಾತನ್ನು ತಿಳಿಸಿ, ಇನ್ನೂ ಭಾಳ ಅದಾವ ಹೇಳೋದು ಬೇಡ. ಕೆಲವೊಂದು ಹಿರಿಯರು ಹೇಳಿದರು, ಬ್ಯಾಡ್ರಿ ಅಪ್ಪಾರ ಮುಗಿಸ್ಬಿಡ್ರಿ. ಅವರು ಪೊಲೀಸ್ ಇಲಾಖೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅದಕ್ಕೆ ಏನಾಗೋದೆಲ್ಲ ಒಳ್ಳೇದಕ್ಕೆ ಅನ್ನುವಂಥ ಮಾತನ್ನು ತಿಳಿಸಿ ನನ್ನ ಮಾತು ಬೇಡ, ಎಲ್ಲರೂ ಬ್ಯಾಡ್ ಬುದ್ಧಿ ಅಂತ ಇದ್ದಾರೆ. ಅದನ್ನೇ ಬೇರೆ ಸೃಷ್ಟಿ ಮಾಡಿ ಸ್ವಾಮಿಗಳು. ಯಾಕಂದ್ರೆ ನಮ್ಮ ಭಾಗದಲ್ಲೆಲ್ಲ ಇವರು ಹಿಂದೂ ಪರ ಮಾತಾಡ್ತಾರೆ ಸ್ವಾಮಿಗಳು ತಿಳ್ಕೊಂಡು ಇಂಥವು ಭಾಳ ಅದಾವ. ಮತ್ತು ಅದಕ್ಕೆ ಇಲ್ಲಿ ಬೇರೆ ಸೃಷ್ಟಿ ಆಗಬಾರ್ದು. ಅವೆಲ್ಲ ನೋವುಗಳನ್ನು ಇನ್ನೂ ಮತ್ತಿನ್ನೂ ಪ್ರಸಂಗ ಬಂದ್ರೆ ನಾವು ಪ್ರೆಸ್ ಮೀಟ್ ಮಾಡೋಕ್ಕೂ ಅಂಜೋದಿಲ್ಲ.
ಯಾಕಂದ್ರೆ ಇವ್ರು ಮಾಡಿರ್ತಕ್ಕಂಥ ನಾವು ಟಿಪ್ಪಣಿ ಬರೆದು ಇಟ್ಕೊಂಡಿನಿ ನಾನು. ಇವರೆಲ್ಲ ನನಗೇ ಬಹಳಷ್ಟು ನೋವು ಮಾಡ್ಯಾರ ಇವರೆಲ್ಲ. ನಾ 3ನೇ ಪೀಠ ಮಾಡಾಗ ಸ್ವತಃ ನಾನೇ ಕಾರ್ಯದರ್ಶಿ, ಅದರಾಗ ಒಡೆದು ನಾ ಕಾರ್ಯದರ್ಶಿ ನಮ್ಮಲ್ಲಿ ಕಾನ್ಕೊಂಡಿದ್ದ ಆ ಪುಣ್ಯಾತ್ಮನ ಕರೆಸಿ ಅವಂಗ ಬೋಧನೆ ಮಾಡಿಸಿ ಮನುಗಳು ಸ್ವಾಮಿಗಳನ್ನ ರಾಜೀನಾಮೆ ಕೊಡ್ಸಂದ. ನಾ ಯಾವಾಗಲೂ ನಮ್ಗೆ ಬೇರೆ ರೀತಿ ಸಹಿ ಮಾಡಂದ್ರೆ ಮಾಡೋ ವ್ಯಕ್ತಿ ಅಲ್ಲ. ಪೀಠ ಆದ 3 ತಿಂಗಳಿಗೆ ನಾನು ರಾಜೀನಾಮೆ ಕೊಟ್ಟವು ನಾನು. ಮತ್ತು ಆ ಪೀಠಕ್ಕೆ ಆಗಾಗ ನನಗೆ ಬೆಂಗಳೂರದ ಒಬ್ಬ ರಿಪೋರ್ಟರ್ ಹೇಳೋದಿಲ್ಲ, ಅಪ್ಪರ ನಿಮ್ಮ ಕಮಿಟಿ ಏನೇನು 40-50 ಮಂದಿ ಸ್ವಾಮಿಗಳನ್ನ ಬ್ಯಾಲೆನ್ಸ್ ಇಟ್ಕೊಂಡು ಹೊಂಟಿರಿ, ಭಾಳ ಚಂದ ಹೊಂಟಿರಿ ಅಪ್ಪಾರ, ನೆನಪಿಟ್ಕೋರಿ ವಚನಾನಂದ ಮಹಾಸ್ವಾಮಿಗಳು ಬಂದ್ರಂದ್ರೆ ಒಡಿತಾರ, ಒಡಿಲಿಕ್ಕಂದ್ರೆ ನೋಡಾಕತ್ರಿ ಅಂದಿದ್ದ. ಇವ್ರು ಎಂಟ್ರೆನ್ಸ್ ಆದ್ರೂ ಒಡೆದೇ ಬಿಟ್ರು, ಅವರು ಒಡೆದು ಹೋಗೇ ಬಿಡುತ್ತೆ ನಮ್ದು ಎಲ್ಲ. ಇಂಥ ಪರಿಸ್ಥಿತಿ ಮಾಡ್ತಕ್ಕಂಥ ಸ್ವಾಮಿಗಳದಾರ. ಯಾವ ಕಾಲಕ್ಕೂ ನಾನು ಒಬ್ಬ ಸ್ವಾಮಿಗಳಿಂದ ಒಬ್ಬ ಸ್ವಾಮಿಗಳು ಬೈದುಲ್ ಯಾರು ಆದ ನೋವುಗಳನ್ನೇ ಹೇಳ್ಕೋಬೇಕಾಗತ್ತೆ. ಅದಕ್ಕೆ ಯಾವತ್ತೂ ಟ್ರಸ್ಟ್ನವ್ರು ಇವತ್ತು ಇಷ್ಟೆಲ್ಲ ಬಿಚ್ಚಿ ಹೇಳ್ಯಾರ. ಇಡೀ ರಾಜ್ಯದ ಜನ ಎಲ್ಲ ಇವತ್ತು ನಾ ಮಾತಾಡ್ದಾಗಿರ್ಬೋದು, ಅವ್ರು ಮಾತಾಡಿದ ಅವ್ರು ನೋಡಿದ್ದಾರೆ ಅನ್ನುವಂಥ ಮಾತನ್ನು ತಿಳಿಸಿ, ಬರುವಂಥ ದಿನಮಾನಗಳಲ್ಲಿ ತಿಂಗಳುಗಟ್ಲೆ ವರ್ಷಗಟ್ಲೆ ಎಲ್ಲ ಬರುವಂಥ ದಿನಮಾನಗಳಲ್ಲಿ ಟ್ರಸ್ಟ್ನವ್ರಿಗೆ ಜಯ ಸಿಕ್ಕೇ ಸಿಗ್ತೈತಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಓಂ ಶಾಂತಿ.